ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೆಟ್ ಅರ್ಥಕ್ ಗುಪ್ತರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮೌರ್ಯರ ನಂತರ ಪ್ರಬಲ ಮತ್ತು ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಗುಪ್ತರು. ಗುಪ್ತ ವಂಶದ ಸ್ಥಾಪಕ ಶ್ರೀ ಗುಪ್ತ, ರಾಜಧಾನಿ ಪಾಟಲಿಪುತ್ರ. ಗುಪ್ತ ಸಂತತಿಯ ಪ್ರಥಮ ಐತಿಹಾಸಿಕ ದೊರೆ 1ನೇ ಚಂದ್ರಗುಪ್ತ. ಕ್ರಿಶ 320ರಲ್ಲಿ 1ನೇ ಚಂದ್ರಗುಪ್ತ ಸಿಂಹಾಸಕ್ಕೆ ಬಂದನು. ಸಿಂಹಾಸನಕ್ಕೆ ಬಂದ ಸವಿನೆನಪಿಗಾಗಿ ಗುಪ್ತಶಕೆ ಆರಂಭಿಸಲಾಯಿತು. 1ನೇ ಚಂದ್ರಗುಪ್ತನಿಂದ ಆರಂಭವಾದ ಗುಪ್ತಶಕೆಯು ಮುಂದೆ ಗುಜರಾತಿನಲ್ಲಿ ವಲ್ಲಭಿ ಶಕೆ ಎಂದು ಪರಿಚಯವಾಯಿತು. ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಸಮುದ್ರಗುಪ್ತ. ಸಮುದ್ರಗುಪ್ತನು ಅಧಿಕಾರಕ್ಕೆ ಬಂದ ವರ್ಷ ಕ್ರಿಶ 335. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ಗುಪ್ತರ ದೊರೆ ಸಮುದ್ರಗುಪ್ತ. ಕರೆದವರು ವ.ಅ. ಸ್ಮಿತ್. ಸಮುದ್ರಗುಪ್ತನ ಸಾಧನೆಗಳನ್ನು ತಿಳಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಹರಿಶೇಣ. ದಕ್ಷಿಣಾಪಥದ 12 ರಾಜ್ಯಗಳನ್ನು ಸೋಲಿಸಿದ ಗುಪ್ತರ ದೊರೆ ಸಮುದ್ರಗುಪ್ತ. ಸಮುದ್ರಗುಪ್ತನಿಂದ ಸೋತ ಕಂಚಿಯ ದೊರೆ ವಿಷ್ಣುಗೋಪ. ಸಮುದ್ರಗುಪ್ತನಿಗೆ ತವಾಗಿ ಬಂದು ಶರಣಾದ ಪ್ರಮುಖ ದೊರೆಗಳು ಕಾಮರೂಪ, ನೇಪಾಳ, ಮಾಳವಾದ ದೊರೆಗಳು. ತನ್ನ ದಿಗ್ವಿಜಯಗಳು ನೆನಪಿಗಾಗಿ ಅಶ್ವಮೇಧಯಾಗ ಮಾಡಿದ ಗುಪ್ತ ದೊರೆ ಸಮುದ್ರಗುಪ್ತ. ಅಲಹಾಬಾದ್ ಶಾಸನ ಸಮುದ್ರಗುಪ್ತನನ್ನು 100 ಕದನಗಳ ಸಿಂಹ ಎಂದು ವರ್ಣಿಸಿದೆ. ಸಮುದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳುಹಿಸಿದ ಕಾಬೂಲಿನ ದೊರೆ ದೇವಪುತ್ರ ಶಾಹಿ. ಅಶ್ವಮೇಧಯಾಗದ ನೆನಪಿನಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಗುಪ್ತ ದೊರೆ ಸಮುದ್ರಗುಪ್ತ. ಸಮುದ್ರಗುಪ್ತನ ನಾಣ್ಯಗಳು ಇವನು ಸಂಗೀತ ಪ್ರೇಮಿ ಎಂದು ತೋರಿಸಿಕೊಡುತ್ತದೆ. ಛೇತ್ ವ್ಯವಕಲನ 2014. ವಿಕ್ರಮಾದಿತ್ಯ ಎಂದು ಹೆಸರಾದ ಗುಪ್ತ ದೊರೆ 2ನೇ ಚಂದ್ರಗುಪ್ತ. ಶಕಾರಿಗಳನ್ನು ಸೋಲಿಸಿದರಿಂದ ಗುಪ್ತ ದೊರೆ 2ನೇ ಚಂದ್ರಗುಪ್ತನಿಗೆ ಬಂದ ಬಿರುದು ಶಕಾರಿ. ನವರತ್ನಗಳು ಎಂಬ 9 ಜನ ಕವಿಗಳು ಯಾರ ಆಶ್ರಯದಲ್ಲಿ ಇದ್ದರು? 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನ ಆಸ್ಥಾನದ ಪ್ರಮುಖ ವಿದ್ವಾಂಸರು ಕಾಳಿದಾಸ, ವರಾಹಮಿಹಿರ, ಕಾಮಂದಕ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಪ್ರಮುಖ ನೀತಿಶಾಸ್ತ್ರದ ಕಾಮಂದಕ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಾಹಿತಿ ಕಾಳಿದಾಸ. ಭಾರತದ ಶೇಕ್ಸ್ಪಿಯರಾಯ ಎಂದು ಕರೆಯುತ್ತಾರೆ. ಗುಪ್ತರ ಕಾಲದಲ್ಲಿದ್ದ ಪ್ರಮುಖ ವಿಜ್ಞಾನಿಗಳು ವರಹಮಿಹಿರ, ಆರ್ಯಭಟ, ಭಾಸ್ಕರಾಚಾರ್ಯ. ಗುಪ್ತರ ಕಾಲದ ದಶಾವತಾರ ದೇವಾಲಯ ದಿವಾಗರ್ನಲ್ಲಿದೆ. ಆವೆ ಮಣ್ಣಿನ ಬಾರಿ ಶಿಲ್ಪಿಗಳು ರಚನೆಯಾಗಿದ್ದು ಗುಪ್ತರ ಕಾಲದಲ್ಲಿ. ಗುಪ್ತರ ಕಾಲದ ಬುದ್ಧನ ಅಸಂಖ್ಯಾತ ವಿಗ್ರಹಗಳು ತಾಮ್ರ, ಕಂಚು, ಕಬ್ಬಿಣದ ಲೋಹದಲ್ಲಿ ಕೆತ್ತಲ್ಪಟ್ಟವು. ಗುಪ್ತರ ಕಾಲದ ವರ್ಣಚಿತ್ರಗಳು ಗ್ವಾಲಿಯರ್ ಬಳಿಯ ಭಾಗ. ಅಜಂತಾದ ಗುಹೆಗಳು, ಶ್ರೀಲಂಕೆಯ ಶಿಗರಿಯಾದ ಗುಹೆಗಳು ಕಂಡುಬರುತ್ತವೆ. ಗುಪ್ತರ ಕಾಲದ ವರ್ಣಚಿತ್ರಗಳು ಅಜಂತಾದ ಗುಹಾಂತರ ದೇವಾಲಯಗಳ 1ನೇ ಹಾಗೂ 18ನೇ ಗುಹೆಗಳು ಕಂಡುಬರುತ್ತವೆ. ಅಜಂತಾದ ಗುಹೆಗಳಲ್ಲಿ ಪ್ರಸಿದ್ಧವಾದ ಚಿತ್ರ ಪದ್ಮಪಾಣಿ ಬೋಧಿಸತ್ವದ ಚಿತ್ರ. ಗುಪ್ತರ ಕಾಲದ ಲೋಹ ವಿಜ್ಞಾನದ ಕೌಶಲ್ಯಕ್ಕೆ ಉದಾಹರಣೆಯಾಗಿರುವ ನಿರ್ಮಾಣ ಮೆಹರೂಲಿಯ ಉಕ್ಕಿನ ಸ್ತಂಭ. ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿ ಇರುವ ಮೂರ್ತಿ. ಬುದ್ಧನ ಮೂರ್ತಿ 7.5 ಅಡಿ. ಗುಪ್ತರ ಕಾಲದಲ್ಲಿ ವಿಪುಲವಾಗಿ ಬೆಳೆದ ಭಾಷೆ ಸಂಸ್ಕೃತ. ಗುಪ್ತರ ಕಾಲದಲ್ಲಿ ಜನಪ್ರಿಯವಾಗಿದ್ದ ಲಿಪಿ ದೇವನಾಗರಿ. ಗುಪ್ತರ ಕಾಲದ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಹಾಗೂ ಗಣಿತಜ್ಞ ಆರ್ಯಭಟ. ಶೂನ್ಯದ ಮಹತ್ವ ಮತ್ತು ಬಿಂದುವಿನ ಮಹತ್ವ ತಿಳಿಸಿದವರು ಬ್ರಹ್ಮಗುಪ್ತ. ಬ್ರಹ್ಮಗುಪ್ತ ಬರೆದ ಗಣಿತಶಾಸ್ತ್ರಜ್ಞ ಗ್ರಂಥ ಬ್ರಹ್ಮಸ್ಪತಿ ಸಿದ್ಧಾಂತ. ಆರ್ಯಭಟನ ಬರೆದ ಪ್ರಾಚೀನ ಭಾರತದ ಖಗೋಳಶಾಸ್ತ್ರಜ್ಞ ಗ್ರಂಥ ಆರ್ಯಭಟಿಯಂ. ಭೂಮಿ ಗುಂಡಾಗಿದೆ ಎಂದು ವೈಜ್ಞಾನಿಕವಾಗಿ ಸತ್ಯವನ್ನು ಮೊದಲಿಗೆ ಸಕಾರಣವಾಗಿ ತೋರಿಸಿದವರು ಆರ್ಯಭಟ. ಗ್ರಹಣಗಳ ಕಾರಣವನ್ನು ತಿಳಿಸಿದ ಪ್ರಾಚೀನ ಭಾರತೀಯ ಖಗೋಳತಜ್ಞ ಆರ್ಯಭಟ. ಗುಪ್ತರ ಕಾಲದಲ್ಲಿ ಪ್ರಾಂತ್ಯಗಳನ್ನು ಭುಕ್ತಿ ಎಂದು ಕರೆಯುತ್ತಿದ್ದರು. ಗುಪ್ತರ ಕಾಲದಲ್ಲಿ ಭುಕ್ತಿಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿಗಳು ಉಪರಿಕರು. ಗುಪ್ತರ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. 1ನೇ ಕುಮಾರಗುಪ್ತ ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದನು.
ನಳಂದ ವಿಶ್ವವಿದ್ಯಾಲಯ ಅಲ್ಲಿರುವ ಗ್ರಂಥಾಲಯಕ್ಕೆ ಧರ್ಮಗಂಜ ಎಂದು ಕರೆಯುತ್ತಿದ್ದರು. ಗ್ರಂಥಾಲಯದ ಕಟ್ಟಡಗಳನ್ನು ರತ್ನೋದದಿ, ರತ್ನರಂಜಕ ಮತ್ತು ರತ್ನಸಾಗರ ಎಂದು ಕರೆಯುತ್ತಿದ್ದರು. ನಳಂದ ವಿಶ್ವವಿದ್ಯಾಲಯ ಹಾಳು ಮಾಡಿದವರು ಮಹಮ್ಮದ್ ಬಕ್ತಿಯಾರ್ ಖಿಲ್ಜಿ. ಗುಪ್ತರ ಕಾಲವನ್ನು ಸುವರ್ಣಯುಗ ಕಾಲ ಎಂದು ಕರೆಯುತ್ತಾರೆ. ಗುಪ್ತರ ಆಳ್ವಿಕೆಯ ಅವಧಿಯಲ್ಲಿ ಭಾರತಕ್ಕೆ ಬಂದ ಚೀನಿ ಯಾತ್ರಿಕ ಫಾಹಿಯನ್ ಕೃತಿ ಗೋಕೋ ಕಿ ಭಾರತದ ನ್ಯೂಟನ್ ಎಂದು ಹೆಸರಾದವರು ಬ್ರಹ್ಮಗುಪ್ತ. ಗುಪ್ತರ ಕಾಲದಲ್ಲಿ ಜೈನ ಸಮ್ಮೇಳನ ನಡೆದ ಸ್ಥಳ ವಲ್ಲಭಿ. ಗುಪ್ತ ವಂಶದ ಕಡೆಯ ದೊರೆ ವಿಷ್ಣುಗುಪ್ತ. 2ನೇ ಚಂದ್ರಗುಪ್ತನ 2ನೇ ರಾಜಧಾನಿಯಾಗಿದ್ದು ಉಜ್ಜಯಿನಿ. ನಳಂದದಲ್ಲಿ 30 ಅಡಿ ಎತ್ತರದ ಬೌದ್ಧ ದೇವಾಲಯವನ್ನು ಕಟ್ಟಿಸಿದವನು ಬಲಾದಿತ್ಯ. ಅಜಂತಾದ 17ನೇ ಗುಹೆಯ ವಿಶೇಷತೆ ಯಶೋಧರೆ ರಾಹುಲನನ್ನು ಬುದ್ಧನಿಗೆ ಅರ್ಪಿಸುತ್ತಿರುವ ಹಾಗೂ ಬುದ್ಧನ ಜನನ ಮರಣದ ಚಿತ್ರಗಳಿಗೆ ರಿಸೀವ್ಡ್ ಅಟ್ 10:43 ಥಮಸ್ ಡರ್ಥಾಕ್ 1453. ಕಾನ್ಸ್ಟಾಂಟಿನೋಪಲ್ ಪತನ, ಆಟೋಮನ್ ಟರ್ಕರ ವಶ 1498. ಕಲ್ಲಿಕೋಟೆ ಸಮೀಪ ಕಾಪ್ಪಡಗೆ ವಾಸ್ಕೋಡಗಾಮ ಆಗಮ 1510. ಪೋರ್ಚುಗೀಸರು ಬಿಜಾಪುರ ಸುಲ್ತಾನನಿಂದ ಗೋವಾ ವರ್ಷ 1602. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಡಚ್ 1600. ಡಿಸೆಂಬರ್ ವ್ಯವಕಲನ 31. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಣಿಯಿಂದ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಅನುಮತಿ 1617. 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬಂದಿದ್ದು 1639. ಮದ್ರಾಸಿನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ನಿರ್ಮಾಣ ಆಂಗ್ಲರು 1668. 2ನೇ ಚಾರ್ಲ್ಸ್ನಿಂದ ವಾರ್ಷಿಕ 10 ಪೌಂಡು ಬಾಡಿಗೆಗೆ ಬ್ರಿಟಿಷರು ಬಾಂಬೆ ತಗೊಂಡಿದ್ದು 1664. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1668. ಸೂರತ್ನಲ್ಲಿ ಫ್ರೆಂಚರ ಮೊದಲ ದಾಸ್ತಾನು ಮಳಿಗೆ 1674. ಪಾಂಡಿಚೇರಿಯನ್ನು ಫ್ರೆಂಚರು ಪಡೆದುಕೊಂಡಿದ್ದು 1746. ಫ್ರೆಂಚ್ ಗವರ್ನರ್ ಆಗಿ ಡೂಪ್ಲೆ 1724. ಅಸಫ ಜಾನಿಂದ ಹೈದರಾಬಾದ್ ಸಂಸ್ಥಾನದ ಸ್ಥಾಪನೆ 1746-48. ಮೊದಲ ಕರ್ನಾಟಿಕ್ ಯುದ್ಧ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಎಕ್ಸ್ ಲಾ ಚಾಪೆಲ್ ಒಪ್ಪಂದ 1749. ಅಂಬೂರ್ ಕದನ 1749-54. 2ನೇ ಕರ್ನಾಟಿಕ್ ಯುದ್ಧ ಫ್ರೆಂಚ್ ಬುಸಿ ಮತ್ತು ಬ್ರಿಟಿಷ್ ರಾಬರ್ಟ್ ಕ್ಲೈವ್ ನಡುವೆ ಪಾಂಡಿಚೇರಿ ಒಪ್ಪಂದ 1756-63. 3ನೇ ಕರ್ನಾಟಿಕ್ ಯುದ್ಧ ವಾಂಡಿವಾಶ ಯುದ್ಧ ಫ್ರೆಂಚ್ ಕೌಂಟ್ ಡಿ ಲಾಲಿ ಮತ್ತು ಬ್ರಿಟಿಷ್ ಸರ ಐರ್ಕೂಟ ನಡುವೆ ಪ್ಯಾರಿಸ್ ಒಪ್ಪಂದ 1746. ಮದ್ರಾಸ್ ಕದನ 1717. ಫಾರೂಕ್ ಸಿಯಾರನಿಂದ ಬ್ರಿಟಿಷರಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ದಸ್ತಕಗಳ ಕೊಡುಗೆ 1757. ಜೂನ್ 23. ಪ್ಲಾಸಿ ಕದನ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ 1764. ಬಕ್ಸಾರ್ ಕದನ ಮೀರ್ ಖಾಸಿಂ ಮೊಘಲ ಅರಸ 2ನೇ ಶಾ ಆಲಂ ಐದ ನವಾಬ ಶುಜಾ ಉದ್ದೌಲ ವಿಸ್ ಬ್ರಿಟಿಷ್ ಹೆಟ್ ಮನ್ರೋ 1765. ಬಂಗಾಳದಲ್ಲಿ ರಾಬರ್ಟ್ ಕ್ಲೈವನಿಂದ ದ್ವಿಸರ್ಕಾರ ಜಾರಿ ರಿಸೀವ್ಡ್ ಅಟ್ 11:16 ಥಮಸ್ ಡರ್ಥಾಕ್ ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯ ನಂತರದಲ್ಲಿ ಒರಿಸ್ಸಾ, ಆಂಧ್ರ ಮತ್ತು ವಾರಣಾಸಿಗೆ ವಿಸ್ತರಣೆ ಲಾರ್ಡಾ ಕಾರ್ನವಾಲಿಸ್, ಚಾರ್ಲ್ಸ್ ಮೆಟಕಾಫ್. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಮಹಲ್ವಾರಿ ಪದ್ಧತಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿ. ಮಹಲ್ ಎಂದರೆ ತಾಲೂಕು. ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವಾರಿ ಪದ್ಧತಿ 1792. ಅಪ್ರಯೋಗಾರ್ಥವಾಗಿ ಬಾರಮಹಲ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ನಿಂದ ಜಾರಿ 1801. ಮದ್ರಾಸ್ ಮತ್ತು ಮೈಸೂರಿನಲ್ಲಿ ಥಾಮಸ್ ಮನ್ರೋ ರಿಸೀವ್ಡ್ ಅಟ್ 11:16 ಥಮಸ್ ಡರ್ಥಾಕ್ 1800. ಕಲ್ಲತ್ತಾದಲ್ಲಿ ನಾಗರಿಕ ಸೇವೆ ಸೇರಬಯಸುವವರ ಶಿಕ್ಷಣಕ್ಕಾಗಿ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ 1853. ನಾಗರಿಕ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಗೆ ತೀರ್ಮಾನ 1772. ವಾರನ ಹೇಸ್ಟಿಂಗ್ಸ್ ಪ್ರತಿ ಜಿಲ್ಲೆಯಲ್ಲಿ 2 ಬಗೆಯ ನ್ಯಾಯಾಲಯಗಳು, ದಿವಾನಿ ಅದಾಲತ್. ನಾಗರಿಕ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗ್ರಂಥದಂತೆ, ಮುಸ್ಲಿಂರಿಗೆ ಶರಿಯತ್ ಕಾನೂನಿನಂತೆ ವಿಚಾರಣೆ. ಫೌಜ್ದಾರಿ ಅದಾಲತ್ ಅಪರಾಧ ಪ್ರಕರಣಗಳಿಗೆ ಇಸ್ಲಾಂ ಕಾನೂನಿನಂತೆ ವಿಚಾರಣೆ. ಲಾರ್ಡ್ ಕಾರ್ನವಾಲಿಸ್ ವ್ಯವಸ್ಥಿತ ಪೊಲೀಸ್ ವಿಭಾಗ ರಚನೆ ಹುದ್ದೆ ಸೃಷ್ಟಿ 1793. ಪ್ರತಿ ಜಿಲ್ಲೆ ಠಾಣೆಗಳಾಗಿ ವಿಭಜನೆ. ಕೊತ್ವಾಲರ ಅಧೀನದಲ್ಲಿ ಹಳ್ಳಿಗಳು, ಚೌಕಿದಾರರ ಅಧೀನದಲ್ಲಿ 1781. ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ನೇಮಕ ಮಾಡುವ ಪದ್ಧತಿ ಜಾರಿ 1861. ಪೊಲೀಸ್ ಕಾಯ್ದೆ ಜಾರಿ. ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶವಿಲ್ಲ.
1902 ಪೊಲೀಸ್ ಕಮಿಷನ್ ಕಾಯ್ದೆ ವಿದ್ಯಾರ್ಹತೆ ಪಡೆದ ಭಾರತೀಯರಿಗೆ ಅವಕಾಶ ರಿಸೀವ್ಡ್ ಅಟ್ 11:17 ಥಮಸೆ ಡರ್ಥಾಕ್ ವಿಜಯಪುರದ ಆದಿಲ್ ಶಾಹಿಗಳ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೋತ್ತರಗಳು. 1. ಮಹಮ್ಮದ್ ಗವಾನನು ತನ್ನ ಪ್ರಸಿದ್ಧವಾದ ಮದ್ರಾಸವನ್ನು ಯಾವ ಸ್ಥಳದಲ್ಲಿ ಕಟ್ಟಿಸಿದನು? ಖಾಸ್ ವ್ಯವಕಲನ 1999 ಬಿದರ್. 2. ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ? ಖಾಸ್ ವ್ಯವಕಲನ 2015 ಆದಿಲ್ ಶಾಹಿಗಳು. 3. ನವರಸಪುರ ಉತ್ಸವ ಇದರೊಂದಿಗೆ ನಿಕಟವಾದ ಸಂಬಂಧ ಹೊಂದಿದೆ. ಖಾಸ್ ವ್ಯವಕಲನ 2015 ಸಂಗೀತ. 4. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಥಸ್ಸೈ ವ್ಯವಕಲನ 2014 ಕಲಬುರ್ಗಿ. 5. ಹೊಂದಿಸಿ ಬರೇರಿ ಬರೆದಿದೆ. ಥಸ್ಸೈ ವ್ಯವಕಲನ 2013 ಅಹಮದ್ ನಗರ್ ನಿಜಾಂ ಶಾಹಿ ಗೋಲ್ಕೊಂಡ ಕುತುಬ್ ಶಾಹಿ ಬಿಜಾಪುರ್ ಆದಿಲ್ ಶಾಹಿ ಬೀದರ್ ಬರಿದ್ ಶಹಿ. 6. ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವಾಳಿದ ಅರಸರು ಇವರು. ಥಸ್ಸೈ ವ್ಯವಕಲನ 2008 ಆದಿಲ್ ಶಾಹಿ. 7. ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆ. ಥಸ್ಸೈ ವ್ಯವಕಲನ 2007 ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. 8. ಗುರುನಾನಕರು ಕರ್ನಾಟಕದ ಯಾವ ಜಿಲ್ಲೆಗೆ ಭೇಟಿ ನೀಡಿದರು? ಥಸ್ಸೈ ವ್ಯವಕಲನ 2007 ಬೀದರ್. 9. ಭಾರತದ ಅತಿ ದೊಡ್ಡ ಗುಮ್ಮಟ. ಥಸ್ಸೈ ವ್ಯವಕಲನ 2008 ಗೋಲಗುಮ್ಮಟ. 10. ದಖನಿ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಖನಿ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯಾಗಿ ಘೋಷಿಸಿತು. ಜಯ ವ್ಯವಕಲನ 2018 ಬಿಜಾಪುರ್. 12. ಶಿವಾಜಿಯನ್ನು ಶಿಕ್ಷಿಸಲೆಂದು ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವನಾರು? ಜಯ ವ್ಯವಕಲನ 2019 ಅಫ್ಜಲ್ ಖಾನ್. 13. ಬಿಜಾಪುರದ ಗೋಲ ಗುಮ್ಮಟದ ನಿರ್ಮಾಪಕರು ಯಾರು? ಜಯ ವ್ಯವಕಲನ 2019 ಮಹಮ್ಮದ್ ಆದಿಲ್ ಶಾಹಿ. 14. ಹೊಂದಿಸಿ ಬರೇರಿ ಬರೆದಿದೆ. ಸ್ಟೇ ವ್ಯವಕಲನ 1998 ಬೀದರ್ ಖಾಸಿಂ ಬಾರಿದ್ ಹಂಪಿ ವಿರೂಪಾಕ್ಷ ದೇವಾಲಯ ಶ್ರೀರಂಗಪಟ್ಟಣ ದರಿಯಾ ದೌಲತ್ ಬಾಗ್ ಬಿಜಾಪುರ್ ನವರಸಪುರ. 15. ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಸ್ಟೇ ವ್ಯವಕಲನ 2006 ಗುಲ್ಬರ್ಗಾ. 16. ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದವರು? ಸ್ಟೇ ವ್ಯವಕಲನ 2011 ಬಿಜಾಪುರ ಆದಿಲ್ ಶಾಹಿಗಳು. 17. ಬಹುಮನಿ ರಾಜ್ಯವು ಹೋಳುಗಳ ಆದ ಮೇಲೆ ಒಂದಾದ ನಂತರ ಮತ್ತೊಂದು ದಖನಿನಲ್ಲಿ 5 ಪ್ರತ್ಯೇಕ ಸುಲ್ತಾನ ರಾಜ್ಯಗಳು ಹುಟ್ಟಿಕೊಂಡವು. ಮೊದಲ ಪ್ರತ್ಯೇಕವಾದುದು? ಸ್ಟೇ ವ್ಯವಕಲನ 2018 ಬೇರಾರ್ನ ಇಮಾದ್ ಶಾಹಿ. 18. ಗೋಳಗುಮ್ಮಟ ಇರುವ ಸ್ಥಳ. ಪಫ್ ವ್ಯವಕಲನ 2002 ಡಾರ್ ವ್ಯವಕಲನ 2020 ಫಸೆ ವ್ಯವಕಲನ 2020 ಬಿಜಾಪುರ. 19. ಖ್ವಾಜ ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಪಕ್ ವ್ಯವಕಲನ 2002 ಗುಲ್ಬರ್ಗಾ. 20. ನವರಸಪುರ ಉತ್ಸವ ನಡೆಯುವ ಜಿಲ್ಲೆ. ಪಫ್ ವ್ಯವಕಲನ 2002 ಬಿಜಾಪುರ್. 21. ಕಿತಾಬ್ ಇ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ? ಗ್ರೂಪ್ ಸಿ ವ್ಯವಕಲನ 2016 ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. 22. ಬಹುಮನಿ ರಾಜವಂಶವನ್ನು ಸ್ಥಾಪಿಸಿದವರು? ಪಫ್ ವ್ಯವಕಲನ 2019 ಅಲ್ಲಾವುದ್ದೀನ್ ಮೊಹಮ್ಮದ್ ಶಾ. 23. ಬೀದರ್ನಲ್ಲಿರುವ ಪ್ರಸಿದ್ಧ ಮಧುರಸವನ್ನು ನಿರ್ಮಿಸಿದವರು? ಸ್ಟೇ ವ್ಯವಕಲನ 2013 ಮಹಮ್ಮದ್ ಗವಾನ್ ಎಡ್ಯುಚಿ ಬಿಖೆನಾಡಾ. ಮಧ್ಯಯುಗದ ಭಾರತ ಇತಿಹಾಸದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೋತ್ತರಗಳು. 1. ಶಹಜಾನನ ಕಾಲದಿಂದ ಮೊದಲ ವಾಸ್ತುಶಿಲ್ಪಗಳೆಲ್ಲ ಕಂಡುಬರುವಂತಹ ವಿಶಿಷ್ಟ ಅಂಶ ಯಾವುದು? ಖಾಸ್ ವ್ಯವಕಲನ 2008 ದೀರ್ಘವೃತ್ತಾಕಾರದ ವೇದಿಕೆಗಳು. 2. ರಜಿಯಾ ಸುಲ್ತಾನ್ ಯಾವ ಮನೆತನಕ್ಕೆ ಸೇರಿದವಳು? ಖಾಸ್ ವ್ಯವಕಲನ 2010 ಗುಲಾಮಿ ಮನೆತನಕ್ಕೆ. 3. ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಬ್ರಿಟಿಷರ ರಾಯಭಾರಿ ಯಾರು? ಖಾಸ್ ವ್ಯವಕಲನ 2010 ಥಾಮಸ್ ಥ್ರೋ. 4. ಯಾವ ದೆಹಲಿ ಸುಲ್ತಾನನು ಸಿದ್ಧ ಈ ಪದ್ಧತಿಯನ್ನು ಪರಿಚಯಿಸಿದನು ಮತ್ತು ಸುಲ್ತಾನರು ಭೂಮಿ ಮೇಲೆ ದೇವರ ಪ್ರತಿನಿಧಿಗಳೆಂದು ಹೇಳಿದ ದೆಹಲಿ ಸುಲ್ತಾನ ಯಾರು? ಖಾಸ್ ವ್ಯವಕಲನ 2017 ಗಿಯಾಸುದ್ದೀನ್ ಬಲ್ಬನ್. 5. ಒಬ್ಬ ಸ್ವತಂತ್ರ ರಾಜನೆಂದು ಛತ್ರಪತಿ ಶಿವಾಜಿಗೆ ಎಲ್ಲಿ ಕಿರೀಟಧಾರಣೆ ಆಯಿತು? ಈಸಾ 2013 ರಾಯಗಢದಲ್ಲಿ. 7. ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷರ ಪರವಾಗಿ ಆಜ್ಞಾಪನೆ ಹೊರಡಿಸಿದ ಮೊಘಲ್ ಚಕ್ರವರ್ತಿ ಯಾರು? ಈಸಾ ವ್ಯವಕಲನ 2013 ಜಹಂಗೀರ್. 8. ದೆಹಲಿ ಸುಲ್ತಾನರ ರಾಜವಂಶಗಳ ಸರಿಯಾದ ಕ್ರಮ ಬರೆಯಿರಿ.
ಕೆಳಗಿನ ಎಲ್ಲವೂ ಸರಿಯಾಗಿವೆ. ತಸೆ ವ್ಯವಕಲನ 2015 ಗುಲಾಮಿ, ಖಿಲ್ಜಿ, ತುಘಲಕ, ಸೈಯದ್, ಲೋಧಿ. 9. ಪ್ರಥಮ ತರೈನ್ ಯುದ್ಧ ನಡೆದ ವರ್ಷ. ಥಸಾ 2017 1191. 10. ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಬಾದರನಿಂದ ಸೋತವರು ಯಾರು? ಸ್ಟೇ ವ್ಯವಕಲನ 2018 ಇಬ್ರಾಹಿಂ ಲೋಧಿ. 11. ತಂಬಾಕನ್ನು ನಿಷೇಧ ಮಾಡಿದ ಸುಲ್ತಾನ ಯಾರು? ಸ್ಟೇ ವ್ಯವಕಲನ 2018 ಜಹಂಗೀರ್. 12. ಮಹಮ್ಮದ್ ಗಜನಿಯ ಆಕ್ರಮಣವನ್ನು ಎದುರಿಸಿದ ಮೊದಲ ಭಾರತೀಯ ದೊರೆ. ಸ್ಟೇ ವ್ಯವಕಲನ 2018 ಶಕರ ಜೈಪಾಲ್. 13. ಬ್ರಿಟಿಷರಿಗೆ ಕೊಹಿನೂರ್ ವಜ್ರವನ್ನು ದಾನವಾಗಿ ಕೊಟ್ಟವರು ಯಾರು? ಪಕ್ ವ್ಯವಕಲನ 2017 ದುಲೀಪ್ ಸಿಂಗ್. 14. ಚೌತ ಎ ಎಂದು ಕರೆಯಲಾಗುವ ಕರವನ್ನು ಯಾರು ಸಂಗ್ರಹಿಸುತ್ತಿದ್ದರು? ಪಫ್ ವ್ಯವಕಲನ 2008 ಮರಾಠರು. 15. ಫತ್ತೇಪುರ್ ಸಿಕ್ರಿ ನಗರವನ್ನು ನಿರ್ಮಾಣ ಮಾಡಿದವರು ಯಾರು? ಪಫ್ ವ್ಯವಕಲನ 2010 ಅಕ್ಬರ್. 16. ಮೊಘಲರ ಯಾವ ದೊರೆಯನ್ನು ಅನಕ್ಷರಸ್ಥ ದೊರೆ ಎಂದು ಕರೆಯುತ್ತಾರೆ? ಪಫ್ ವ್ಯವಕಲನ 2010 ಅಕ್ಬರ್ನನ್ನು. 17. ದಿನ್ ಇಲಾಹಿ ಎಂಬ ಪಂಥವನ್ನು ಯಾರು ಸ್ಥಾಪಿಸಿದರು? ಪಫ್ ವ್ಯವಕಲನ 2011 ಅಕ್ಬರ್. 18. ಛತ್ರಪತಿ ಶಿವಾಜಿಯ ಬಾಲ್ಯದ ಗುರುಗಳು ಯಾರು? ಪಕ್ ವ್ಯವಕಲನ 2011 ದಾದಾಜಿ ಕೊಂಡದೇವ. 19. ಬಾಬರನ ಸಮಾಧಿ ಎಲ್ಲಿದೆ? ಪಕ್ ವ್ಯವಕಲನ 2012 ಡಿವಿಷನ್ 2018 ಕಾಬೂಲ್. 20. ಅಶ್ವಗಳನ್ನು ವರ್ಗೀಕರಿಸುವ ದಾಗ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಪಕ್ ವ್ಯವಕಲನ 2014 ಅಲ್ಲಾವುದ್ದೀನ್ ಖಿಲ್ಜಿ. 21. ರಾಜ ತೋದರಮಲ್ಲನು ಯಾರು? ಪಫ್ ವ್ಯವಕಲನ 2014 ಅಕ್ಬರನ ಕಂದಾಯ ಮಂತ್ರಿ. 22. ಮೊಘಲ ಸಾಮ್ರಾಜ್ಯದ ಕೊನೆಯ ಪ್ರಬಲ ದೊರೆ ಯಾರು? ಪಫ್ ವ್ಯವಕಲನ 2015 ಔರಂಗಜೇಬ್ ರಿಸೀವ್ಡ್ ಅಟ್ 11:18 ಮಿನಿಟ್ ಥಮಸ್ಸೆಡ್ ಅರ್ಥಾಕ್ ಇಸ್ರೋ 3 ವೆಚ್ಚ ಪರಿಣಾಮಕಾರಿ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸಿದೆ. ಪ್ರಾಣ ವಾಯು ಸ್ವಸ್ಥ ಮತ್ತು ಶ್ವಾಸ ಕುರಿತು. ಪ್ರಾಣ ವೆಂಟಿಲೇಟರ್ ಅಂಬು ಬ್ಯಾಗ್ನ ಸ್ವಯಂಚಾಲಿತ ಸಂಕೋಚನದ ಮೂಲಕ ರೋಗಿಗೆ ಉಸಿರಾಟದ ಅನಿಲವನ್ನು ತಲುಪಿಸುತ್ತದೆ. ಸ್ವಸ್ಥ ವೆಂಟಿಲೇಟರ್ ವಿದ್ಯುತ್ ಶಕ್ತಿಯಿಲ್ಲದೆ ಕಾರ್ಯನಿರ್ವಹಿಸುತ್ತದೆ. ವ್ಯಾಯು ಬಳಕೆಯಲ್ಲಿರುವ ವಾಣಿಜ್ಯ ಉನ್ನತ ಮಟ್ಟದ ವೆಂಟಿಲೇಟರ್ಗಳಂತೆಯೇ ಕಡಿಮೆ ವೆಚ್ಚದ ವೆಂಟಿಲೇಟರ್ ಆಗಿದೆ. ಶ್ವಾಸ್ ಆಮ್ಲಜನಕ ಸಿಲಿಂಡರ್ ಪ್ರತಿ ನಿಮಿಷಕ್ಕೆ 10 ಲೀಟರ್ ಪುಷ್ಟೀಕರಿಸಿದ ಆಮ್ಲಜನಕವನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಒಂದು ಸಮಯದಲ್ಲಿ 2 ರೋಗಿಗಳಿಗೆ ಸಾಕಾಗುತ್ತದೆ. ಇದು ಪ್ರೆಷರ್ ಸ್ವಿಂಗ್ ಅಡ್ಸರ್ಪ್ಷನ್ ಪಸ ಮೂಲಕ ಸುತ್ತುವರಿದ ಗಾಳಿಯಿಂದ ಸಾರಜನಕ ಅನಿಲವನ್ನು ಆಯ್ದವಾಗಿ ಬೇರ್ಪಡಿಸುವ ಮೂಲಕ ಆಮ್ಲಜನಕದ ಅನಿಲದ ವಿಷಯವನ್ನು ಹೆಚ್ಚಿಸುತ್ತದೆ. ಪಿಎಸ್ಎ ಸಾಮಾನ್ಯವಾಗಿ ಗಾಳಿಯಿಂದ ಆಮ್ಲಜನಕದ ಉತ್ಪಾದನೆಗೆ ಬಳಸಲಾಗುತ್ತದೆ. ರಿಸೀವ್ಡ್ ಅಟ್ 11:42 ಮಿನಿಟ್ ಥಮಸ್ಸೆಡ್ ಅರ್ಥಾಕ್ 24 ಜನವರಿ 1950 ರಂದು ಭಾರತದ ಸಂವಿಧಾನ ಸಭೆಯು ಜನಗಣ ಮನ ಅನ್ನು ಭಾರತೀಯ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು. ಭಾರತೀಯ ರಾಷ್ಟ್ರಗೀತೆಯು ರವೀಂದ್ರನಾಥ್ ಟ್ಯಾಗೋರ್ ಬರೆದ ಬಂಗಾಳಿ ಗೀತೆ ಭರೋತೋ ಭಾಗ್ಯೋ ವಿಧಾತ ಭಾರತ ಭಾಗ್ಯೋ ವಿಧಾತ ಮೊದಲ ಚರಣವಾಗಿದೆ. ರವೀಂದ್ರನಾಥ ಟ್ಯಾಗೋರ್ ಅವರು ಡಿಸೆಂಬರ್ 11, 1911 ರಂದು ಭಾರತದ ರಾಷ್ಟ್ರಗೀತೆಯನ್ನು ಬರೆದರು ಮತ್ತು ಇದನ್ನು ಮೊದಲು ಡಿಸೆಂಬರ್ 28, 1911 ರಂದು ಕೋಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು. ರವೀಂದ್ರನಾಥ ಟ್ಯಾಗೋರ್ ರಚಿಸಿದ ಜನಗಣ ಮನ ಗೀತೆಯನ್ನು ಮೊದಲ ಬಾರಿಗೆ ಜನವರಿ 1912 ರಲ್ಲಿ ಭಾರತ ಭಾಗ್ಯ ವಿಧಾತೆ ಎಂಬ ಶೀರ್ಷಿಕೆಯಡಿಯಲ್ಲಿ ತತ್ವಬೋಧಿನಿ ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು. ಟ್ಯಾಗೋರ್ ಅದರ ಆಗಿನ ಸಂಪಾದಕರಾಗಿದ್ದ ಬ್ರಹ್ಮ ಸಮಾಜದ ಅಧಿಕೃತ ಪ್ರಕಟಣೆ. ರಾಷ್ಟ್ರಗೀತೆಯ ಪೂರ್ಣ ಆವೃತ್ತಿಯು ಹಾಡಲು ಸರಿಸುಮಾರು 52 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ, ಆದರೆ ಚಿಕ್ಕ ಆವೃತ್ತಿಯ ಹಾಡಲು ಸರಿಸುಮಾರು 20 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಭಾರತೀಯ ಸಂವಿಧಾನದ 51వ ವಿಧಿಯು ಹೀಗೆ ಹೇಳುತ್ತದೆ: ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು ಮತ್ತು ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ರಾಷ್ಟ್ರಗೀತೆಗೆ ಯಾವುದೇ ಉದ್ದೇಶಪೂರ್ವಕ ಅಗೌರವ ಅಥವಾ ಅವಮಾನವನ್ನು ತಡೆಗಟ್ಟಲು ಭಾರತ ಸರ್ಕಾರವು 1971 ರ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ಕಾಯ್ದೆಯನ್ನು ಜಾರಿಗೆ ತಂದಿದೆ. Received at 11:17 ಮಿನಿಟ್ Pamsat she reacted with Siddhartha Khamenei. ನರ್ಮದಾ ಬಚಾವೋ ಆಂದೋಲನ ಯಾರಿಗೆ ಸಂಬಂಧಿಸಿದೆ? ಮೇಧಾ ಪಾಟ್ಕರ್. ಡ್ರ್ಯಾಗ್ ಲಿಕ್ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ? ಹಾಕಿ. ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ ಯಾವ ಆಚರಿಸಲಾಗುತ್ತದೆ? ಡಿಸೆಂಬರ್ 2. Received at 11:17 ಮಿನಿಟ್ Pamsat Khamenei.
ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹ ಮಾಡಿದ ರಾಜ್ಯ ಯಾವುದು? ಮಹಾರಾಷ್ಟ್ರ. ಎರಡನೇ ಸ್ಥಾನ ಕರ್ನಾಟಕ. 2023ರಂತೆ ವಿಶೇಷ ವರ್ಗದ ರಾಜ್ಯ ಸ್ಕ್ಸ್ ದಿಂದ ಯಾವ ರಾಜ್ಯ ಹೊರಬಂದಿದೆ? ಜಾರ್ಖಂಡ್. ಭಾರತದಲ್ಲಿ ಯಾವ ಸಂಸ್ಥೆಯು ಸಂಯೋಜಿತ ನೀರು ನಿರ್ವಹಣಾ ಸೂಚ್ಯಂಕ ಸುಮೆ ವನ್ನು ಬಿಡುಗಡೆ ಮಾಡುತ್ತದೆ? ನೀತಿ ಆಯೋಗ. ರಿಸೀವ್ಡ್ at 11:18 ಪಮಿಸೆಡ್ ಮೇನೇನೌಡ್. ಗುಲಾಮಗಿರಿ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 2. ಜಮ್ಮು ಮತ್ತು ಕಾಶ್ಮೀರದ ಯುವ ಮತದಾರ ಜಾಗೃತಿ ರಾಯಭಾರಿಯಾಗಿ ಯಾವ ಕ್ರಿಕೆಟಿಗನನ್ನು ನೇಮಿಸಲಾಗಿದೆ? ಸುರೇಶ್ ರೈನಾ. ಲಿಂಗಾನುಪಾತದಲ್ಲಿ ರಾಜ್ಯದ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ? ಕೊಡಗು. ರಿಸೀವ್ಡ್ at 11:18 ಪಮಿಸೆಡ್ ಜನವರಿ 26 ಗಣರಾಜ್ಯ ದಿನ. ಭಾರತವು ತನ್ನ 75ನೇ ಗಣರಾಜ್ಯೋತ್ಸವವನ್ನು 26 ಜನವರಿ 2023ರಂದು ಆಚರಿಸಲಿದೆ. ಈ ದಿನದಂದು 1950ರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಗಣರಾಜ್ಯೋತ್ಸವವು ಭಾರತದಲ್ಲಿನ ಪ್ರಮುಖ ರಾಷ್ಟ್ರೀಯ ರಜಾದಿನಗಳಲ್ಲಿ ಒಂದಾಗಿದೆ. ಇದನ್ನು ಗಣತಂತ್ರ ದಿವಸ್ ಎಂದು ಕರೆಯಲಾಗುತ್ತದೆ. 26 ಜನವರಿ 1950 ಭಾರತೀಯ ಸಂವಿಧಾನದ ಸ್ಥಾಪನೆಯನ್ನು ಕ್ರೂರ ವಸಾಹತುಶಾಹಿ ಭೂತಕಾಲದ ನಂತರ ಹೊರಹೊಮ್ಮಿದ ಸಂವಿಧಾನ ಸಭೆಯ ಸದಸ್ಯರು ಸಿದ್ಧಪಡಿಸಿದ್ದಾರೆ. ಜನವರಿ 26 ಅನ್ನು ಗಣರಾಜ್ಯ ದಿನವೆಂದು ಘೋಷಿಸಲಾಯಿತು ಏಕೆಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 26 ಜನವರಿ 1930ರಂದು ಪೂರ್ಣ ಸ್ವರಾಜ್ ಅಥವಾ ಭಾರತೀಯ ಸ್ವಾತಂತ್ರ್ಯದ ಘೋಷಣೆಯನ್ನು ಪ್ರಕಟಿಸಿತು. ಬ್ರಿಟಿಷ್ ಸರ್ಕಾರದ ಪ್ರಾಬಲ್ಯವನ್ನು ತಿರಸ್ಕರಿಸಿತು. ಭಾರತವು ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಕೆಲವು ದಿನಗಳ ನಂತರ ಆಗಸ್ಟ್ 29ರಂದು ಸ್ವತಂತ್ರ ಭಾರತಕ್ಕಾಗಿ ದೀರ್ಘಾವಧಿಯ ಸಂವಿಧಾನವನ್ನು ರಚಿಸಲು ಸಮಿತಿಯನ್ನು ಸ್ಥಾಪಿಸಲಾಯಿತು. ರಿಸೀವ್ಡ್ at 10:26 ಪಮಿಸೆಡ್ ಕ್ಯಾಮಾಕ್ಟಿಸ್. 2023ರಲ್ಲಿ ಯಾವ ಬರಹಗಾರರಿಗೆ 33ನೇ ವ್ಯಾಸ್ ಸಮ್ಮಾನ್ ನೀಡಿ ಗೌರವಿಸಲಾಗಿದೆ? ಪುಷ್ಪ ಭೈರಟೇಬ್, ಅಸ್ಗರ್ ವರ್ಜಹದ್, ಯುಹನ್ ಪೂನವಾಲದ್, ಸಂದೀಪ್ ಬಾಕ್ಷೆ. ಫಿಫಾ ಅಂಡರ್ ವ್ಯವಕಲನ 17 ಪುರುಷರ ವಿಶ್ವಕಪ್ 2023ರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಗೆದ್ದವರು ಯಾರು? ಬ್ರೆಜಿಲ್, ಫ್ರಾನ್ಸ್, ಸ್ಪೇನ್, ಜರ್ಮನಿ. ಮಕ್ಕಳನ್ನು ಕಳ್ಳಸಾಗಾಣಿಕೆದಾರರಿಂದ ರಕ್ಷಿಸಲು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸೇವೆ ರ್ಪ್ಸ್ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಆಪರೇಷನ್ ಫೆರೆಸ್ಟ್, ಆಪರೇಷನ್ ನಾರ್ಕಾಸ್ಕ್, ಆಪರೇಷನ್ ಅಲರ್ಟ್, ಆಪರೇಷನ್ ಜೇವೆನ್ ರಾಕ್ಷಾ. ಬಸ್ ಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಪ್ರವೀಣ್ ಶ್ರೀವಾಸ್ತವ, ಅಮಲ್ ಮಜುಮ್ದಾರ್, ಪ್ರೇಮರ ಗ್ರೋವಲ್ಟ್, ಸಂಜಯ್ ಕುಮಾರ್. 91ನೇ ಇಂಟರ್ಪೋಲ್ ಸಾಮಾನ್ಯ ಸಭೆ ಎಲ್ಲಿ ನಡೆಯಿತು? ವಿಯೆನಾ, ಆಸ್ಟ್ರಿಯಾ, ನ್ಯೂ ಡೆಲ್ಲಿ, ಇಂಡಿಯಾ, ಲಿಯಾನ್, ಫ್ರಾನ್ಸ್, ಲಂಡನ್, ಯುನೈಟೆಡ್ ಕಿಂಗ್ಡಮ್. ರಿಸೀವ್ಡ್ at 10:26 ಪಮಿಸೆಡ್ ಪ್ರಚಲಿತ. ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್. ಉಪಾಧ್ಯಕ್ಷ ಜಗದೀಪ್ ಧನ್ಕರ್ ಅವರು ಭಾರತ ಗಣರಾಜ್ಯವಾಗಿ 75ನೇ ವರ್ಷದ ಸ್ಮರಣಾರ್ಥವಾಗಿ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಅಭಿಯಾನವನ್ನು ಉದ್ಘಾಟಿಸಲಿದ್ದಾರೆ. 19ನೇ ನ್ಯಾಮ್ ಶೃಂಗಸಭೆ. ಗೆಟ್. ಉಗಾಂಡಾದಲ್ಲಿ 19ನೇ ನಾನ್ ಅಲೈನ್ಡ್ ಮೂವ್ಮೆಂಟ್ ನ್ಯಾಮ್ ಶೃಂಗಸಭೆಯು ನಡೆಯಿತು. ಗೆಟ್. ವಿಷಯ ಹಂಚಿದ ಜಾಗತಿಕ ಶ್ರೀಮಂತಿಕೆಗಾಗಿ ಆಳವಾದ ಸಹಕಾರ. ಗೆಟ್. 18ನೇ ನ್ಯಾಮ್ ಶೃಂಗಸಭೆಯು 2019ರಲ್ಲಿ ಅಜರ್ಬೈಜಾನ್ನಲ್ಲಿ ನಡೆದಿದೆ. ಅನುವಾದಿನಿ ಅಪ್ಲಿಕೇಶನ್. ಕೇಂದ್ರ ಸರ್ಕಾರವು ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಅಧ್ಯಯನ ಸಾಮಗ್ರಿಗಳನ್ನು ಒದಗಿಸಲು ಕೃತಕ ಬುದ್ಧಿಮತ್ತೆ ಚಾಲಿತ ವೇದಿಕೆಯಾದ ಅನುವಾದಿನಿ ಅನ್ಯುವೈಡಿನೈ ಯನ್ನು ಪ್ರಾರಂಭಿಸಿದೆ. ಭಾರತೀಯ ಜೀವ ವಿಮಾ ನಿಗಮ ಜೀವನಾಧಾರ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಗೆಟ್. ಲೆಕ್ ಅಧ್ಯಕ್ಷ ಸಿದ್ಧಾರ್ಥ ಮೊಹಂತಿ. ರಿಸೀವ್ಡ್ at 10:26 ಪಮಿಸೆಡ್ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2023. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಲಿಂಗ ಅಂತರ ವರದಿ 2023ರ ಪ್ರಕಾರ ಲಿಂಗ ಸಮಾನತೆಯ ವಿಷಯದಲ್ಲಿ ಭಾರತವು 146 ದೇಶಗಳಲ್ಲಿ 127ನೇ ಸ್ಥಾನದಲ್ಲಿದೆ. ಗೆಟ್. 2022ರ ಆವೃತ್ತಿಯಲ್ಲಿ 146 ದೇಶಗಳಲ್ಲಿ ಭಾರತ 135ನೇ ಸ್ಥಾನದಲ್ಲಿತ್ತು. 2024ರ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್. ಗೆಟ್. ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತದ ಮಾನ್ಸಿಂಗ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಗೆಟ್. ವೈಯಕ್ತಿಕ ಚಿನ್ನದ ಪದಕವನ್ನು ಪಡೆದ ಎರಡನೇ ಭಾರತೀಯರಾಗಿದ್ದಾರೆ. ಗೆಟ್. 2017ರಲ್ಲಿ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ವ್ಯಕ್ತಿ ಗೋಪಿ ತೊನಕಲ್. ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಸಿಗಬೇಕು.
ಎಲಾನ್ ಮಸ್ಕ್. ಗೆಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಯುಎನ್ಎಸ್ಸಿ ಖಾಯಂ ಸದಸ್ಯರಾಗಿ ಭಾರತ ಇಲ್ಲದಿರುವುದು ಅಸಂಬದ್ಧ ಎಂದು ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಹೇಳಿದ್ದಾರೆ. ಗೆಟ್ ಭದ್ರತಾ ಮಂಡಳಿಯಲ್ಲಿ ಪ್ರಸ್ತುತ 5 ಖಾಯಂ ಸದಸ್ಯ ದೇಶಗಳಿವೆ. ಇದನ್ನು ಸಾಮಾನ್ಯವಾಗಿ P5 ಎಂದು ಕರೆಯಲಾಗುತ್ತದೆ. ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾ ಇದರಲ್ಲಿದೆ. ನಿರ್ಣಯಗಳನ್ನು ವೀಟೋ ಮಾಡುವ ಸಾಮರ್ಥ್ಯ ಸೇರಿದಂತೆ ಈ ರಾಷ್ಟ್ರಗಳು ಮಹತ್ವದ ಅಧಿಕಾರವನ್ನು ಹೊಂದಿವೆ. ರಿಸೀವ್ಡ್ ಅಟ್ 10:55 ಫಮ್ಸೆಡ್ ಅರ್ಥಾಕ್ ಭಾರತದ ಮೊದಲ ಸಂಶೋಧನಾ ಐಐಟಿ ಉಪಗ್ರಹ ಕ್ಯಾಂಪಸ್. ಗೆಟ್ ದೇಶದ ಮೊದಲ ಸಂಶೋಧನೆ ಆಧಾರಿತ ಐಐಟಿ ಉಪಗ್ರಹ ಕ್ಯಾಂಪಸ್ ಉಜ್ಜಯಿನಿಯಲ್ಲಿ ಸ್ಥಾಪನೆಯಾಗಲಿದೆ. ಇದು ದೇಶದಲ್ಲೇ ವಿಶಿಷ್ಟವಾದ ಸಂಸ್ಥೆಯಾಗಲಿದೆ. ಗೆಟ್ ಇಂದೋರ್ನ ಡಿಪಟೆಕ್ ಸಂಶೋಧನೆ ಮತ್ತು ಡಿಸ್ಕವರಿ ಕ್ಯಾಂಪಸ್ ಡರ್ಡಕ್ ಶೀಘ್ರದಲ್ಲೇ ಉಜ್ಜಯಿನಿಯಲ್ಲಿ ಪ್ರಾರಂಭವಾಗಲಿದೆ. ಗೆಟ್ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಕೊಡುಗೆ ನೀಡಬಲ್ಲ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳಿಗೆ ತರಬೇತಿ ನೀಡುವುದು ಐಐಟಿಗಳ ಉದ್ದೇಶವಾಗಿದೆ. ಗೆಟ್ ಭಾರತವು 1947 ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಈ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಪ್ರಸ್ತುತ ಭಾರತದಲ್ಲಿ 23 ಐಐಟಿಗಳಿವೆ. ಕೃತಕ ಬುದ್ಧಿಮತ್ತೆ ಪ್ರಗತಿಯಲ್ಲಿ ಭಾರತವು ಉತ್ತಮ ಯಶಸ್ಸನ್ನು ಸಾಧಿಸಿದೆ. ಹೊಸ ಎಐ ಸ್ಟಾರ್ಟ್ಅಪ್ ಕೃತ್ರಿಮ್ ದೇಶದ ಮೊದಲ ಯೂನಿಕಾರ್ನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬಿಹಾರ ಮುಖ್ಯಮಂತ್ರಿಯಾಗಿ 9ನೇ ಬಾರಿ ನಿತೀಶ್ ಕುಮಾರ್ ಪದಗ್ರಹಣ. ಗೆಟ್ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ಡಬಲ್ಸ್ ಕಿರೀಟವನ್ನು ತೈವಾನ್ನ ಶಾಯ್ ಶುವೈ ಮತ್ತು ಬೆಲ್ಜಿಯಂನ ಎಲಿಸ್ ಮೆರ್ಟೆನ್ಸ್ ಮುಡಿಗೇರಿಸಿಕೊಂಡಿದ್ದಾರೆ. ರಿಸೀವ್ಡ್ ಅಟ್ 5:19 ಎಮ್ಸೆಡ್ ಅರ್ಥಾಕ್ 28 ಜನವರಿ 2024 ಪ್ರಚಲಿತ ವಿದ್ಯಮಾನಗಳು. 1. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ. 2. ಉಲ್ಫ್ ಪೀಟರ್ ಕಾರ್ಪಸ್ ಕ್ರಿಸ್ಟಿ 2024 ರಲ್ಲಿ ಯಾವ ಭಾರತೀಯ ಆಟಗಾರನು ತಾರ್ 1ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದನು? ಶ್ರೀಜಾ ಅಕುಲಾ. 3. ಯಾವ ರಾಜ್ಯವು ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿಯ ಯೋಜನೆಗಳನ್ನು ಅನಾವರಣಗೊಳಿಸುತ್ತದೆ? ಒಡಿಶಾ. 4. 2027 ರ ವೇಳೆಗೆ ಯಾವ ರಾಜ್ಯವು ಭಾರತದ 2ನೇ ಅತಿ ಕಡಿಮೆ ಆವರ್ತನ ಸಂವಹನ ಕೇಂದ್ರವನ್ನು ಪಡೆಯಲಿದೆ? ತೆಲಂಗಾಣ. 5. ನಿಪಾ ವೈರಸ್ ಲಸಿಕೆಗಾಗಿ ಮೊದಲ ಹ್ಯೂಮನ್ ಪ್ರಯೋಗಗಳನ್ನು ಯಾರು ಮುನ್ನಡೆಸುತ್ತಿದ್ದಾರೆ? ಆಕ್ಸ್ಫರ್ಡ್ ವಿಜ್ಞಾನಿಗಳು. 6. 30 ಮೀಟರ್ ದೂರದರ್ಶಕ ಯೋಜನೆಯು ಯಾವ ಜ್ವಾಲಾಮುಖಿಯ ಮೇಲೆ ನೆಲೆಗೊಂಡಿದೆ? ಮೌನಾ ಕಿ ಹವಾಯಿ ಯಸಾ. 7. ಭಾರತೀಯ ಸೇನೆಯು ಇತ್ತೀಚೆಗೆ ಯಲ್ಲಿ ಯಾವ ಗ್ರಾಮವನ್ನು ಸದ್ಭಾವನಾ ಕಾರ್ಯಾಚರಣೆಯ ಅಡಿಯಲ್ಲಿ ಮಾದರಿ ಗ್ರಾಮವಾಗಿ ದತ್ತು ತೆಗೆದುಕೊಂಡಿದೆ? ಟೋಪಾಪಿರ್. 8. ಇತ್ತೀಚೆಗೆ ಯಾವ ದೇಶವು ಮಾರಿಷಸ್ ಅನ್ನು ಹಿಂದಿಕ್ಕಿ ಭಾರತದ 3ನೇ ಅತಿದೊಡ್ಡ ಪ್ರದೇಶವಾಗಿದೆ? ಲಕ್ಸೆಂಬರ್ಗ್. 9. ಯಾವ ನಗರದಲ್ಲಿ ಮಸ್ಜಿದ್ ಮುತಿಯಮ್ಮದ್ ಬಿನ್ ಅಬ್ದುಲ್ಲತಿ ಮಸೀದಿಯನ್ನು ನಿರ್ಮಿಸಲಿದೆ? ಅಯೋಧ್ಯ. 10. ಯಾವ ದೇಶದ ಸ್ಟಾರ್ಟ್ಅಪ್ ಬೆಟಾವಾಲ್ಟ್ 50 ವರ್ಷಗಳ ನಿರ್ವಹಣೆ ಮುಕ್ತ ವಿದ್ಯುತ್ ಉತ್ಪಾದನೆಯನ್ನು ಕ್ಲೈಮ್ ಮಾಡುವ ಪರಮಾಣು ಬ್ಯಾಟರಿಯನ್ನು ಅನಾವರಣಗೊಳಿಸಿದೆ? ಚೀನಾ. ರಿಸೀವ್ಡ್ ಅಟ್ 5:19 ಎಮ್ಸೆಡ್ ಅರ್ಥಾಕ್ ಪ್ರಚಲಿತ. ಭಾರತೀಯ ವಿದ್ಯಾರ್ಥಿಗಳಿಗೆ ಮಹತ್ವದ ಘೋಷಣೆ ಮಾಡಿದ ಫ್ರಾನ್ಸ್ ಅಧ್ಯಕ್ಷ. ಗೆಟ್ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಭಾರತೀಯ ವಿದ್ಯಾರ್ಥಿಗಳನ್ನು ಫ್ರಾನ್ಸ್ನಲ್ಲಿ ಅಧ್ಯಯನ ಮಾಡಲು ಆಹ್ವಾನಿಸಿದ್ದಾರೆ. 2030 ರ ವೇಳೆಗೆ 30,000ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಫ್ರಾನ್ಸ್ನಲ್ಲಿ ಅಧ್ಯಯನ ನಡೆಸಲು ಸಾಧ್ಯವಾಗಿಸುವ ಗುರಿಯಿದೆ ಎಂದು ಅವರು ತಿಳಿಸಿದ್ದಾರೆ. ಗೆಟ್ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧವನ್ನು ಬಲಪಡಿಸುವ ಪ್ರಯತ್ನದ ಭಾಗವಾಗಿದೆ. ಗಣರಾಜ್ಯೋತ್ಸವದಲ್ಲಿ ಗಮನ ಸೆಳೆದ ಸ್ತಬ್ಧ ಚಿತ್ರಗಳು. ಗೆಟ್ ಗಣರಾಜ್ಯೋತ್ಸವದಲ್ಲಿ 16 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು, 9 ಸಚಿವಾಲಯಗಳು, ವಿವಿಧ ಸಂಸ್ಥೆಗಳ 25 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮಾಡಲಾಯಿತು. ಗೆಟ್ ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಇರಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಸತತ 6ನೇ ಬಜೆಟ್ ಮಂಡನೆ. ಗೆಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1 ರಂದು 2024-25 ರ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಸತತ 6ನೇ ಬಜೆಟ್ ಮಂಡಿಸುವ ಮೂಲಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಇದರಲ್ಲಿ 5 ವಾರ್ಷಿಕ ಬಜೆಟ್ ಮತ್ತು 1 ಮಧ್ಯಂತರ ಸೇರಿದೆ. ಇದುವರೆಗೆ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಮಾತ್ರ ಈ ಸಾಧನೆ ಮಾಡಿದ್ದರು. ಗೆಟ್ ಸೀತಾರಾಮನ್ ಅವರು ಸತತ 5 ಬಜೆಟ್ಗಳನ್ನು ಮಂಡಿಸಿದ ಮನಮೋಹನ್ ಸಿಂಗ್, ಅರುಣ್ ಜೇಟ್ಲಿ, ಪಿ. ಚಿದಂಬರಂ ಮತ್ತು ಯಶವಂತ್ ಸಿನ್ಹಾ ಅವರ ಹಿಂದಿನ ದಾಖಲೆಗಳನ್ನು ಮುರಿಯಲಿದ್ದಾರೆ.
ಜಟ್ ಮೊರಾರ್ಜಿ ದೇಸಾಯಿ ಅವರು ಹಣಕಾಸು ಸಚಿವರಾಗಿದ್ದ 1950-1964 ರ ನಡುವೆ 5 ವಾರ್ಷಿಕ ಬಜೆಟ್ ಮತ್ತು 1 ಮಧ್ಯಂತರ ಬಜೆಟ್ ಮಂಡಿಸಿದ್ದರು. ಏನಿದು ಮಧ್ಯಂತರ ಬಜೆಟ್? 5 ವರ್ಷಗಳ ಪೂರ್ಣಾವಧಿಯ ಕೇಂದ್ರ ಸರ್ಕಾರ ತನ್ನ ಕೊನೆಯ ಬಜೆಟ್ ಅನ್ನು ಸಾಮಾನ್ಯವಾಗಿ ಮಧ್ಯಂತರ ಬಜೆಟ್ ಎಂದು ಕರೆಯುತ್ತದೆ. ಚಾಲ್ತಿಯಲ್ಲಿರುವ ಹಣಕಾಸು ವರ್ಷದ ಆರಂಭಕ್ಕೆ ಅಥವಾ ಕೊನೆಗೆ ಸಾರ್ವತ್ರಿಕ ಚುನಾವಣೆ ಬಂದರೆ ಆಗ ಮಂಡಿಸುವ ಬಜೆಟ್ ಪೂರ್ಣಕಾಲಿಕ ಬಜೆಟ್ ಆಗಿರುವುದಿಲ್ಲ. ಕೆಲವೇ ತಿಂಗಳ ಅವಧಿಯ ಖರ್ಚು ವೆಚ್ಚಗಳನ್ನು ನಿರ್ವಹಿಸುವ ಮುಂಗಡಪತ್ರವಾಗಿರುತ್ತದೆ. ರಿಸೀವ್ಡ್ 5 ಅವರ್ 19 ಮಿನಿಟ್ ಎಂಸೆಡ್ ಅರ್ಥಾಕ್ ಪಸ 2003 ರ ಇತಿಹಾಸ ಪ್ರಶ್ನೆಗಳು. ಪಿಂಕ್ ಸಿಟಿ ಜೈಪುರ. ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷರು ಡಾ. ಅನಿ ಬೆಸೆಂಟ್. ದೆಹಲಿಯ ಪುರಾತನ ಹೆಸರು ಇಂದ್ರಪ್ರಸ್ಥ. ಗೋವಾ ಸ್ವತಂತ್ರವಾಗುವ ಮೊದಲು ಪೋರ್ಚುಗೀಸರಿಂದ ಆಳಲ್ಪಡುತ್ತಿತ್ತು. ಭಾರತದಲ್ಲಿ ಒಂದು ರಾಜ್ಯದ ಗವರ್ನರ್ ಆಗಿ ನೇಮಿಸಲ್ಪಟ್ಟ ಪ್ರಥಮ ಮಹಿಳೆ ಸರೋಜಿನಿ ನಾಯ್ಡು. ಭೂದಾನ ಚಳುವಳಿ ಆರಂಭಿಸಿದವರು ವಿನೋಬಾ ಭಾವೆ. ಖಾನ್ ಅಬ್ದುಲ್ ಗಫಾರ್ ಖಾನ್. ಗಡಿನಾಡ ಗಾಂಧಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದ ಬ್ರಿಟನ್ನಿನ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ. ಪಾಳು ಹಂಪೆಯ ಅವಶೇಷಗಳು ಬಳ್ಳಾರಿ ಜಿಲ್ಲೆಯಲ್ಲಿವೆ. ಮಹಾಭಾರತದ ಕೌರವರ ಏಕೈಕ ಸಹೋದರಿ ದುಶ್ಶಲಾ. ರಿಸೀವ್ಡ್ 5 ಅವರ್ 19 ಮಿನಿಟ್ ಎಂಸೆಡ್ ಅರ್ಥಾಕ್ ಮೆನೈನೌಟ್. ಇತ್ತೀಚೆಗೆ ಮೈಚಾಂಗ್ ಎಂಬ ಚಂಡಮಾರುತ ಯಾವ ರಾಜ್ಯಕ್ಕೆ ಅಪ್ಪಳಿಸಿದೆ? ಆಂಧ್ರಪ್ರದೇಶ. ಪ್ರತಿ ವರ್ಷ ನವೆಂಬರ್ 24 ರಂದು ಲಚಿತ್ ಬೋರ್ಫುಕನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಸರೈಘಾಟ್ ಕದನ ಕೆಳಗಿನ ಯಾವ ಸಾಮ್ರಾಜ್ಯಗಳ ನಡುವೆ ನಡೆಯಿತು? ಮೊಘಲ್ ಸಾಮ್ರಾಜ್ಯ ಮತ್ತು ಅಹೋಂ ಸಾಮ್ರಾಜ್ಯ. ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಆಂಪ್ಲಿಫೈ 2.0 ಪೋರ್ಟಲ್ ಜಾರಿಗೆ ತಂದಿದೆ? ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ರಿಸೀವ್ಡ್ 11 ಅವರ್ 13 ಮಿನಿಟ್ ಥಮಸೆಡ್ ಅರ್ಥಾಕ್ 29 ಜನವರಿ 2024 ಪ್ರಚಲಿತ ವಿದ್ಯಮಾನಗಳು. 1. ಮೆಥನಾಲ್ನಿಂದ ಇಂಧನ ತುಂಬಿದ ವಿಶ್ವದ ಅತಿದೊಡ್ಡ ಹಡಗು ಅನೆ ಮಾರ್ಸ್ಕ್ ಅನ್ನು ಯಾವ ಕಂಪನಿ ಬಹಿರಂಗಪಡಿಸಿದೆ? ಮಾರ್ಸ್ಕ್. 2. ಸತತ 6 ಕೇಂದ್ರ ಬಜೆಟ್ಗಳನ್ನು ಮಂಡಿಸಿದ 2ನೇ ಹಣಕಾಸು ಮಂತ್ರಿ ಯಾರು? ನಿರ್ಮಲಾ ಸೀತಾರಾಮನ್. 3. 63ನೇ ಕೇಂದ್ರ ಭೂವೈಜ್ಞಾನಿಕ ಪ್ರೋಗ್ರಾಮಿಂಗ್ ಬೋರ್ಡ್ ಖಗಪಪ ಸಭೆಯನ್ನು ಯಾವ ನಗರದಲ್ಲಿ ಕರೆಯಲಾಗಿದೆ? ಭೋಪಾಲ್. 4. ಯಾವ ಭಾರತೀಯ ಟೆನಿಸ್ ತಾರೆ ಪುರುಷರ ಡಬಲ್ಸ್ನಲ್ಲಿ ವಿಶ್ವದ ಅತ್ಯಂತ ಹಳೆಯ ವಿಶ್ವದ ನಂ. 1 ಆಟಗಾರನಾಗಿ ಮೈಲಿಗಲ್ಲು ಸಾಧಿಸಿದರು? ರೋಹನ್ ಬೋಪನ್ 43 ವರ್ಷ. 5. ಓಲಾ ಸಂಸ್ಥಾಪಕರ ಅಲ್ ಸ್ಟಾರ್ಟ್ಅಪ್ನ ಯಾವ ಸ್ಟಾರ್ಟ್ಅಪ್ ಭಾರತದ ಮೊದಲ ಅಲ್ ಯೂನಿಕಾರ್ನ್ ಆಗಿ ಹೊರಹೊಮ್ಮುತ್ತದೆ? ಕೃತರಿಮ್. 6. ಯಾವ ಬಿಹಾರದ ಮಾಜಿ ಸಿಎಂ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದರು? ಕರ್ಪೂರಿ ಠಾಕೂರ್. 7. ಮಿಡತೆ ಹಿರೇಟ್ ವಿರುದ್ಧ 40,000 ಲೀಟರ್ ಮಲ್ತಿಯಾನ್ ಹೊಂದಿರುವ ಭಾರತವು ಯಾವ ದೇಶಕ್ಕೆ ಸಹಾಯ ಮಾಡುತ್ತದೆ? ಅಫ್ಘಾನಿಸ್ತಾನ. 8. ಔಡಿ ಟೀಮ್ ಆಫ್ ದಿ ಇಯರ್ ತಂಡದ ನಾಯಕ ಎಂದು ಯಾರನ್ನು ಹೆಸರಿಸಿದ್ದಾರೆ? ರೋಹಿತ್ ಶರ್ಮಾ. 9. ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ 2024 ರಲ್ಲಿ ಚಿನ್ನವನ್ನು ಗೆದ್ದವರು ಯಾರು? ಮಾನ್ ಸಿಂಗ್. ಭಾರತ. 10. ಬಿಹಾರದ ನಂತರ ಯಾವ ರಾಜ್ಯವು ಸಮಗ್ರ ಜಾತಿ ಗಣತಿಯನ್ನು ನಡೆಸುತ್ತಿದೆ? ಆಂಧ್ರಪ್ರದೇಶ. ರಿಸೀವ್ಡ್ 11 ಅವರ್ 13 ಮಿನಿಟ್ ಥಮಸೆಡ್ ಅರ್ಥಾಕ್ ಫರ್ನಿಚ್ ನ್ಯೂನಿಚ್. ಅಚ್ಯುತರಾಯನ ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಪೋರ್ಚುಗೀಸ್ ಪ್ರವಾಸಿ, ಚರಿತ್ರಕಾರ ಮತ್ತು ಕುದುರೆ ವ್ಯಾಪಾರಿ ಮತ್ತು ವಿಜಯನಗರದಲ್ಲಿ 3 ವರ್ಷಗಳನ್ನು ಕಳೆದನು. ಅವರು ವಿಜಯನಗರದ ಇತಿಹಾಸದ ಬಗ್ಗೆ ವಿವರವಾದ ಖಾತೆಯನ್ನು ನೀಡಿದರು. ವಿಶೇಷವಾಗಿ ನಗರದ ಅಡಿಪಾಯ, 3 ರಾಜವಂಶಗಳ ಆಡಳಿತದ ನಂತರದ ವೃತ್ತಿಗಳು ಮತ್ತು ಅವರು ಡೆಕ್ಕನ್ ಸುಲ್ತಾನರು ಮತ್ತು ಒರಿಸ್ಸಾದ ರಾಜ್ಯರೊಂದಿಗೆ ಹೋರಾಡಿದ ಯುದ್ಧಗಳು. ಅವರು ಸಾಮ್ರಾಜ್ಯದ ಸಾಂಸ್ಕೃತಿಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಮತ್ತು ಮಹಿಳೆಯರು ಧರಿಸುವ ಆಭರಣಗಳು. ನಿಕೋಲೋ ಕಾಂಟಿ ಎಂಬ ಯುರೋಪಿಯನ್ ಸಂದರ್ಶಕನು 2ನೇ ದೇವರಾಯನ 1420 ವ್ಯವಕಲನ 21 ಆಳ್ವಿಕೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು. ರಿಸೀವ್ಡ್ 11 ಅವರ್ 13 ಮಿನಿಟ್ ಥಮಸೆಡ್ ಅರ್ಥಾಕ್ ರಾ ಬೇಂದ್ರೆ. ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 31 ಡಿವಿಷನ್ 1 ಡಿವಿಷನ್ 1896 ಜನನ ಸ್ಥಳ ಧಾರವಾಡದ ಸಾಧನಕೇರಿ. ತಂದೆ ರಾಮಚಂದ್ರ, ತಾಯಿ ಅಂಬವ್ವ. ಬಿರುದು ವರಕವಿ, ಶಬ್ದಗಾರುಡಿಗ. ಕಾವ್ಯನಾಮ ಅಂಬಿಕಾತನೆ ದತ್ತ. ಆತ್ಮಕಥನ ನಡೆದು ಬಂದ ದಾರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು 1973 4 ತಂತಿ ಕೃತಿಗೆ. ಮರಣ 26 ಡಿವಿಷನ್ 10 ಡಿವಿಷನ್ 1981 ಮುಂಬೈಯಲ್ಲಿ.
ಕವನ ಸಂಕಲನಗಳು. 1 ಕೃಷ್ಣಕುಮಾರಿ, 2 ಗರಿ, 3 ನಾದಲೀಲೆ, 4 ಉಯ್ಯಾಲೆ, 5 ಮೇಘದೂತ, 6 ಹಾಡುಪಾಡು, 7 ಗಂಗಾವತಾರ, 8 ಜೀವಲಹರಿ, 9 ಯಕ್ಷ ಯಕ್ಷಿ, 10 ನಾಕುತಂತಿ, 11 ಬಾಹತರ, 12 ಶ್ರೀಮಾತಾ, 13 ಅರಳುಮರು, 14 ಹೃದಯ ಸಮುದ್ರ, 15 ಮುಕ್ತ ಕಂಠ, 16 ಚೈತ್ಯಾಲಯ, 17 ನಮನ, 18 ಉತ್ತರಾಯಣ, 19 ಮುಗಿಲ ಮಲ್ಲಿಗೆ, 20 ಮತ್ತೆ ಶ್ರಾವಣ ಬಂತು, 21 ಒಲವೇ ನಮ್ಮ ಬದುಕು, 22 ಕಾಮಕಸ್ತೂರಿ, 23 ಸಖಿಗೀತ, 24 ಪರಾಕಿ, 25 ಸೂರ್ಯಪಾನ. ನಾಟಕಗಳು. 1 ಹೊಸ ಸಂಸಾರ ಮತ್ತು ಇತರ ನಾಟಕಗಳು, 2 ಹುಚ್ಚಾಟಗಳು, 3 ದೆವ್ವದ ಮನೆ, 4 ಸಾಯೋಹಟ, 5 ನಗೆಯ ಹೊಗೆ, 6 ತಿರುಕರ ಪಿಡುಗು, 7 ಉದ್ಧಾರ ಅತರ ಇತಾರ. ವಿಮರ್ಶೆ ಕೃತಿಗಳು. 1 ಕುಮಾರವ್ಯಾಸ, 2 ಸಾಹಿತ್ಯ ವಿರಾಟ ಸ್ವರೂಪ, 3 ಮಹಾರಾಷ್ಟ್ರ ಸಾಹಿತ್ಯ, ಕನ್ನಡ ಸಾಹಿತ್ಯದ 4 ನಾಯಕ ರತ್ನಗಳು. ಪ್ರಶಸ್ತಿ ಪುರಸ್ಕಾರ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಸನ್ಮಾನ. 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಬಹುಮಾನ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು. 1973ರಲ್ಲಿ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಪಡೆದರು. ಬೇಂದ್ರೆಯವರು ರಚಿಸಿರುವ ಭಾವಗೀತೆಗಳು. 1 ಯಾಕೋ ಕಾಣೆ ರುದ್ರ ವೀಣೆ, 2 ಶ್ರಾವಣ ಬಂತು, 3 ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯಮ್ಮ, 4 ನೀ ಹಿಂಗ ನೋಡಬ್ಯಾಡ ನನ್ನ, 5 ಬಾರೋ ಸಾಧನಕೇರಿಗೆ, 6 ಇಳಿದು ಬಾ ತಾಯಿ ಇಳಿದು ಬಾ, 7 ನಾರಿ ನಿನ್ನ ಮಾರಿ ಮ್ಯಾಗ, 8 ಯುಗ ಯುಗಾದಿ ಕಳೆದರು, 9 ನಾನು ಬಡವಿ ಆತ ಬಡವ, 10 ಯಾರಿಗೂ ಹೇಳೋಣು ಬ್ಯಾಡ, 11 ಬಂಗಾರ ನೀರ ಕಡಲಾಚೆಗೀಚೆಗಿದೆ, 12 ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು. ರಿಸೀವ್ಡ್ ಅಟ್ 11:39 ಫಮಿಸೆಡ್ ಎಫ್ ಅನ್ನಭಾಗ್ಯ ಯೋಜನೆ ಮತ್ತು ಕರ್ನಾಟಕದಲ್ಲಿ ಅಕ್ಕಿ ಸಂಗ್ರಹದ ಸಮಸ್ಯೆ. ಕರ್ನಾಟಕದ ನೂತನ ಸರ್ಕಾರ ಜುಲೈ ತಿಂಗಳಿಂದ ಬಿಪಿಎಲ್ ಪಡಿತರದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಉಚಿತ ಅಕ್ಕಿ ನೀಡುವುದಾಗಿ ಘೋಷಿಸಿತ್ತು. ಈ ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಪಡಿತರದಲ್ಲಿ ಉಚಿತ ಅಕ್ಕಿ ನೀಡುವ ಉದ್ದೇಶ ಸರ್ಕಾರ ಹೊಂದಿತ್ತು. ಹೀಗಾಗಿ ಅದು ಕೇಂದ್ರ ಸರ್ಕಾರದ ಭಾರತೀಯ ಆಹಾರ ನಿಗಮದಿಂದ ಎಫ್ಸಿಐ ಕೇಂದ್ರೀಯ ಸಂಗ್ರಹದಲ್ಲಿ 29 ಮೆಟ್ರಿಕ್ ಟನ್ ಹೆಚ್ಚುವರಿ ಅಕ್ಕಿ ಖರೀದಿ ಉದ್ದೇಶ ಹೊಂದಿದೆ. ಆದರೆ ಅಕ್ಕಿ ನೀಡಲು ಈಗ ಎಫ್ಸಿಐ ನಿರಾಕರಿಸಿದೆ. ಹೀಗಾಗಿ 10 ಕೆಜಿ ಉಚಿತ ಅಕ್ಕಿ ನೀಡುವ ಸರ್ಕಾರದ ಉದ್ದೇಶಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಕೇಂದ್ರೀಯ ಸಂಗ್ರಹ ಎಂದರೇನು? ಕೇಂದ್ರ ಸರ್ಕಾರವು ದೇಶದ ಎಲ್ಲಾ ರಾಜ್ಯಗಳಿಗೆ ವಿತರಿಸಲೆಂದು ತನ್ನದೇ ಆದ ಆಹಾರ ಧಾನ್ಯದ ಸಂಗ್ರಹ ಹೊಂದಿರುತ್ತದೆ. ಇದಕ್ಕೆ ಕೇಂದ್ರೀಯ ಆಹಾರ ಕೋಶ ಎನ್ನುತ್ತಾರೆ. ಅದಕ್ಕೆಂದೇ ಕೇಂದ್ರ ಸರ್ಕಾರವು ಹೆಚ್ಚುವರಿ ಅಕ್ಕಿ ಗೋಧಿ ಹೆಚ್ಚು ಬೆಳೆಯುವ ರಾಜ್ಯಗಳನ್ನು ಗುರುತಿಸುತ್ತದೆ. ಈ ರಾಜ್ಯಗಳು ತಮಗೆ ಬೇಕಾದಷ್ಟು ಅಕ್ಕಿ, ಗೋಧಿ ಇರಿಸಿಕೊಂಡು ಮಿಕ್ಕ ಹೆಚ್ಚುವರಿ ಧಾನ್ಯಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತವೆ. ಕೇಂದ್ರ ಸರ್ಕಾರವು ಈ ಹೆಚ್ಚುವರಿ ಅಕ್ಕಿ ಗೋಧಿಯನ್ನು ಎಫ್ಸಿಐನ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಕೇಂದ್ರೀಯ ಸಂಗ್ರಹದ ಹೆಸರಿನಲ್ಲಿ ಇಟ್ಟುಕೊಂಡಿರುತ್ತದೆ. ಈ ಧಾನ್ಯಗಳನ್ನು ಅಗತ್ಯವಿರುವ ರಾಜ್ಯಗಳಿಗೆ ಮತ್ತು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನೀಡುತ್ತದೆ. ಕೇಂದ್ರವು ಹೇಗೆ ಅಕ್ಕಿಯನ್ನು ವಿತರಣೆ ಮಾಡುತ್ತದೆ? ಕೇಂದ್ರ ಸರ್ಕಾರವು ಹರಾಜಿನ ಮೂಲಕ ಖಾಸಗಿ ಸಗಟು ವ್ಯಾಪಾರಿಗಳಿಗೆ ಮತ್ತು ಹರಾಜು ಇಲ್ಲದೆ ಬೇಡಿಕೆಗೆ ಅನುಸಾರವಾಗಿ ರಾಜ್ಯಗಳಿಗೆ ಕೇಂದ್ರೀಯ ಸಂಗ್ರಹದಿಂದ ಅಕ್ಕಿ ನೀಡುತ್ತದೆ. ವರ್ಷದಿಂದ ವರ್ಷಕ್ಕೆ ಆಯಾ ಸಮಯದ ಬೆಲೆಯ ಅನುಸಾರವಾಗಿ ಕನಿಷ್ಠ ಖರೀದಿ ದರವನ್ನು ಸರ್ಕಾರ ನಿಗದಿಪಡಿಸುತ್ತದೆ. ಈ ವರ್ಷದ ಜನವರಿಯಲ್ಲಿ ಅದು ಜಾರಿ ಮಾಡಿದ ಮುಕ್ತ ಮಾರುಕಟ್ಟೆ ಯೋಜನೆ ವ್ಯವಕಲನ 2023ರ ನೀತಿಯ ಪ್ರಕಾರ ರಾಜ್ಯ ಸರ್ಕಾರಗಳು ಅಕ್ಕಿ, ಗೋಧಿಯನ್ನು ಈ ಹರಾಜಿನಲ್ಲಿ ಪಾಲ್ಗೊಳ್ಳದೆ ನೇರವಾಗಿ ಭಾರತೀಯ ಆಹಾರ ನಿಗಮದಿಂದ ಖರೀದಿಸಬಹುದಾಗಿತ್ತು. ಸಗಟು ವ್ಯಾಪಾರಿಗಳು ಈ ಹರಾಜಿನಲ್ಲಿ ಪಾಲ್ಗೊಂಡು ಖರೀದಿ ಮಾಡಬಹುದಾಗಿತ್ತು. ಕರ್ನಾಟಕಕ್ಕೆ ಅಕ್ಕಿ ನಿರಾಕರಣೆ ಏಕೆ? ಕೇಂದ್ರೀಯ ಸಂಗ್ರಹದಿಂದ 29 ಮೆಟ್ರಿಕ್ ಟನ್ ಅಕ್ಕಿ ಜುಲೈ ತಿಂಗಳಿಗೆ ಬೇಕು. ಇದಕ್ಕಾಗಿ ಕ್ವಿಂಟಾಲ್ಗೆ 34,000 ನೀಡುತ್ತೇವೆ ಎಂದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬೇಡಿಕೆ ಇರಿಸಿತ್ತು.
ಕೇಂದ್ರ ಸರ್ಕಾರ ಜನವರಿ 26 ರಂದು ರೂಪಿಸಿದ ನಿಯಮದಂತೆ ಈ ಟೆಂಡರ್ನಲ್ಲಿ ಪಾಲ್ಗೊಳ್ಳದೆ ನೇರವಾಗಿ ಕೇಂದ್ರೀಯ ಸಂಗ್ರಹದಿಂದ ಖರೀದಿ ಮಾಡಲು ಉದ್ದೇಶಿಸಿತ್ತು. ತನ್ನ ಕೇಂದ್ರೀಯ ಬೇಡಿಕೆಯನ್ನು ಎಫ್ಸಿಐಗೆ ಸಲ್ಲಿಸಿತ್ತು. ಕೇಂದ್ರದ ಬದಲಾದ ನಿಯಮವೇ ಕರ್ನಾಟಕದ ಅಕ್ಕಿ ಕೊಡದೆ ನಿರಾಕರಣೆಗೆ ಕಾರಣವಾಗಿದೆ. ಈ ಮುನ್ನ ಕರ್ನಾಟಕ ಜುಲೈ ತಿಂಗಳಿಗೆ ಅಕ್ಕಿಗಾಗಿ ಬೇಡಿಕೆ ಇರಿಸಿದಾಗ ಎಫ್ಸಿಐನ ಕರ್ನಾಟಕ ಪ್ರಾದೇಶಿಕ ಕಚೇರಿ ಸಕಾರಾತ್ಮಕ ಪ್ರತಿಕ್ರಿಯೆ ತೋರಿತ್ತು. ಕರ್ನಾಟಕಕ್ಕೆ 2 ಹಂತದಲ್ಲಿ ಅಕ್ಕಿ ನೀಡುತ್ತೇವೆ ಎಂದಿತ್ತು. ಆದರೆ ಇದಕ್ಕೂ ಕೆಲ ದಿನಗಳ ಮುನ್ನ ಕೇಂದ್ರ ಪಡಿತರ ಇಲಾಖೆ ಹೊಸ ನಿರ್ಣಯ ಕೈಗೊಂಡಿದ್ದು, ಕೇಂದ್ರೀಯ ಸಂಗ್ರಹದ ಅಕ್ಕಿಯನ್ನು ರಾಜ್ಯಗಳಿಗೆ ನೀಡದೇ ಇರಲು ತೀರ್ಮಾನಿಸಿತ್ತು. ಇದರ ಮಾಹಿತಿ ಪ್ರಾದೇಶಿಕ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ಆದರೆ ಪಡಿತರ ಇಲಾಖೆ ನಿಯಮ ಬದಲಿಸಿದ್ದು ಗೊತ್ತಾದ ತಕ್ಷಣವೇ ಕರ್ನಾಟಕಕ್ಕೆ ಅಕ್ಕಿ ನೀಡಲು ಎಫ್ಸಿಐ ನಿರಾಕರಿಸಿದೆ. ಈ ಹರಾಜು ಮೂಲಕ ಸಗಟು ವ್ಯಾಪಾರಿಗಳಿಗೆ ಮಾತ್ರ ನೀಡಲಿದೆ. ಆದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅಕ್ಕಿ ದೊರೆಯುವವರೆಗೂ ಅಕ್ಕಿ ಬದಲಾಗಿ ಹಣವನ್ನು ನೀಡಲು ಮುಂದಾಗಿದೆ. ರಿಸೀವ್ಡ್ ಅಟ್ 11:39 30 ಜನವರಿ ಪ್ರಚಲಿತ ಘಟನೆಗಳು. 1. ಇತ್ತೀಚೆಗೆ ಯಾವ ಕಂಪನಿಯು ಆನ್ಲೈನ್ ಪಾವತಿ ಸಂಗ್ರಾಹಕವಾಗಿ ಒರ್ಬೆ ಅನುಮೋದನೆಯನ್ನು ಪಡೆದುಕೊಂಡಿದೆ? ಝೊಮ್ಯಾಟೊ ಪಾವತಿಗಳು. 2. ಅಲಬಾಮಾದಲ್ಲಿ ನೈಟ್ರೋಜನ್ ಅನಿಲದಿಂದ ಮರಣದಂಡನೆಗೆ ಒಳಗಾದ ನಲ್ಲಿ ಮೊದಲ ವ್ಯಕ್ತಿ ಯಾರು? ಕೆನ್ನೆತ್ ಸ್ಮಿತ್. 3. ಹೆಡ್ಫ್ಕ ಬ್ಯಾಂಕ್ನಲ್ಲಿ ಎಷ್ಟು ಶೇಕಡಾವನ್ನು ಪಡೆಯಲು ಲೆಕ್? 99%. 4. 30 ನಗರ ಪ್ರಾದೇಶಿಕ ಡಿಜಿಟಲ್ ಅವಳಿಗಳನ್ನು ಅಭಿವೃದ್ಧಿಪಡಿಸಿದ ಮೊದಲ ಭಾರತೀಯ ನಗರ ಯಾವುದು? ವಾರಣಾಸಿ. 5. ಮುಖ್ಯ ಸಿಬ್ಬಂದಿ ಅಧಿಕಾರಿ ಕಾರ್ಯಾಚರಣೆ ಪೂರ್ವ ನೌಕಾ ಕಮಾಂಡ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡರು? ರಿಯರ್ ಅಡ್ಮಿರಲ್ ಶಂತನು ಡಾ. 6. 1989 ರಿಂದ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಶ್ರೇಯಾಂಕದ ಆಟವನ್ನು ಸೋಲಿಸಿದ ಮೊದಲ ಭಾರತೀಯ ಯಾರು? ಸುಮಿತ್ ನಾಗಲ್. 7. ಯಾವ ಸಂಸ್ಥೆಯು ಲೆನ್ವೆಂಟೆಫ್ನ 2ನೇ ಆವೃತ್ತಿಯನ್ನು ಆಯೋಜಿಸಿದೆ? ಐಐಟಿ ಹೈದರಾಬಾದ್. 8. ಮೀನುಗಾರಿಕೆ ನಿರ್ವಹಣೆಯ ಫ್ಯಾಡ್-ಖಾಫೈ ಉಪಸಮಿತಿಯಲ್ಲಿ ಯಾವ ದೇಶವು 1ನೇ ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದೆ? ಭಾರತ. 9. ಯಾವ ಭಾರತೀಯ ಸಂಸ್ಥೆಯು ಮೊದಲ ISO 27001-2022 ಪ್ರಮಾಣೀಕರಣವನ್ನು ಸಾಧಿಸಿತು? ಹಲ್ದಿಯಾ ಪೆಟ್ರೋಕೆಮಿಕಲ್ಸ್ ಹಪ. 10. ಡಕಾರ್ ರ್ಯಾಲಿಯಲ್ಲಿ ವೇದಿಕೆಯ ವಿಜಯವನ್ನು ಸಾಧಿಸಿದ ಮೊದಲ ಭಾರತೀಯ ಯಾರು? ಹರಿತ್ ನೋ. ರಿಸೀವ್ಡ್ ಅಟ್ 11:39 31 ಜನವರಿ 2024 ಪ್ರಸ್ತುತ ವ್ಯವಹಾರಗಳು. 1. ಯಾವ ರಾಜ್ಯವು 4ನೇ ರುಸೋಮಾ ಆರೆಂಜ್ ಫೆಸ್ಟಿವಲ್ 2024 ಅನ್ನು ಆಯೋಜಿಸುತ್ತದೆ? ನಾಗಾಲ್ಯಾಂಡ್. 2. ಯಾವ ಸಂಸ್ಥೆಯು ಇನ್ಸಾಟ್ ವ್ಯವಕಲನ 30 ಉಪಗ್ರಹವನ್ನು ಅದರ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಯನ್ನು ಸುಧಾರಿಸಲು ಪ್ರಾರಂಭಿಸುತ್ತದೆ? ಇಸ್ರೋ. 3. ಯಾವ ಸಂಸ್ಥೆಯು ತನ್ನ ವಿಜಿಲೆನ್ಸ್ ಜರ್ನಲ್ ಅನ್ನು ಅನಾವರಣಗೊಳಿಸುತ್ತದೆ? ಐರ್ಡಾ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. 4. ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಮೊದಲ ಜಂಟಿ ಮಿಲಿಟರಿ ಡ್ರಿಲ್ನ ಹೆಸರೇನು? ಸದಾ ತನ್ಸಿ. 5. ಇತ್ತೀಚೆಗೆ ರಣಜಿ ಟ್ರೋಫಿ ಪ್ಲೇಟ್ ಗ್ರೂಪ್ ಗೇಮ್ನಲ್ಲಿ ದಾಖಲೆಯ ಟ್ರಿಪಲ್ ಶತಕವನ್ನು ಗಳಿಸಿದವರು ಯಾರು? ತನ್ಮಯ್ ಅಗರ್ವಾಲ್. 6. ಬಿಹಾರದ ಮುಖ್ಯಮಂತ್ರಿಯಾಗಿ 9ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ನಿತೀಶ್ ಕುಮಾರ್. 7. ಯಾವ ಕಂಪನಿಯು ತನ್ನ ರು. 40 ಕೋಟಿ ಇವಿ ವೆಂಚರ್ಗೆ ಒಡಿಶಾ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದುಕೊಂಡಿದೆ? ಜೆಸ್ಸೋ ಗ್ರೂಪ್. 8. ಜನವರಿ 2024 ಹೊತ್ತಿಗೆ ಯಾವ ಹಣ್ಣು ವಿಶ್ವದ ಅತಿದೊಡ್ಡ ಹಣ್ಣಿನ ಶೀರ್ಷಿಕೆಯನ್ನು ಹೊಂದಿದೆ? ಜಾಕ್ ಹಣ್ಣು. 9. ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪಕ್ಷಿ ಪ್ರಭೇದಗಳನ್ನು ಸಂರಕ್ಷಿಸಲು ಮತ್ತು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ನಿರ್ದೇಶಿಸುತ್ತದೆ? ಗ್ರೇಟ್ ಇಂಡಿಯನ್ ಬಸ್ಟರ್ಡ್. 10. ಯಾವ ದೇಶವು ಮಕ್ಕಳಿಗಾಗಿ ವಿಶ್ವದ 1ನೇ ಮಲೇರಿಯಾ ಲಸಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ಕ್ಯಾಮರೂನ್. Received at 11:39